ಕೊಪ್ಪಳದ ಜನತೆ ಗವಿಮಠದ ಸ್ವಾಮೀಜಿಗಳ ವಿರೋಧದ ಮಧ್ಯೆಯೂ ಬೃಹತ್ ಉಕ್ಕು ಕಾರ್ಖಾನೆ ಆರಂಭಕ್ಕೆ ಸಿದ್ಧತೆ ನಡೆದಿದೆ. ಈ ಕುರಿತು ರಾಜ್ಯ ಸರ್ಕಾರದ ಸ್ಪಷ್ಟತೆ ಕೂಡ ಇಲ್ಲ. ಇದೇ ಕಾರ್ಖಾನೆ ಮೇಲೆ ಬಿಜೆಪಿ ಕಾಂಗ್ರೆಸ್ ರಾಜಕಾರಣ ಮಾಡ್ತಿದೆ ಅನ್ನುವಂತಹ ಆರೋಪ ಇದೆ. ಕೊಪ್ಪಳದಲ್ಲಿ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ವಿರೋಧ. ಉಕ್ಕು ಕಾರ್ಖಾನೆ ಮೇಲೆ ಕೈ ಕಮಲ ರಾಜಕೀಯ. ಕೊಪ್ಪಳ ನಗರವನ್ನ ಹೊಂದಿಕೊಂಡಿರೋ ಬೃಹತ್ ಉಕ್ಕು ಕಾರ್ಖಾನೆ ಆರಂಭಕ್ಕೆ ಸಿದ್ಧತೆ ನಡೆದಿದೆ. ಬಲ್ಡೋಟಾ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಎಂಬ ಕಂಪನಿ 54,000 ಕೋಟಿ ಬಂಡವಾಳದಲ್ಲಿ ಕಾರ್ಖಾನೆ ಆರಂಭಿಸಿದೆ. ಇದಕ್ಕೆ ರಾಜ್ಯ ಸರ್ಕಾರದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಒಪ್ಪಿಗೆ ನೀಡಲಾಗಿದೆ. ಬಿಎಸ್ಪಿಎಲ್ ಉಕ್ಕು ಕಾರ್ಖಾನೆಯಿಂದ ಕೊಪ್ಪಳ ನಗರದ ಪರಿಸರ ಹಾನಿಯಾಗ್ತಿದೆ ಅಂತ ಗವಿಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿತ್ತು. ಈ ವೇಳೆ ಕಾರ್ಖಾನೆ ವಿಸ್ತರಣೆ ಕಾಮಗಾರಿ ಸ್ಥಗಿತಗೊಳಿಸಲು ಸರ್ಕಾರ ಸೂಚನೆ ನೀಡಿದೆ. ಈಗ ಕಾರ್ಖಾನೆಯ ಕಾಮಗಾರಿ ಒಳಗೊಳಗೆ ನಡೆದಿದೆ ಅನ್ನೋ ಆರೋಪವಿದೆ. ಈ ಮಧ್ಯೆ ಕಾರ್ಖಾನೆಯವರು 44 ಎಕರೆ ಬಸಾಪುರ ಕೆರೆ ಒತ್ತುವರಿ ಮಾಡಿರುವ ಕುರಿತು ಕೂಡ ಪ್ರತಿಭಟನೆ ನಡೆದಿತ್ತು. ಈ ಕುರಿತು ಸಿಎಂ ಪ್ರತಿಕ್ರಿಯಿಸಿ ಜನರು ಹಾಗೂ ಸ್ವಾಮೀಜಿಗಳ ಅಭಿಪ್ರಾಯಕ್ಕೆ ಬದ್ಧ, ಆದರೆ ಕಾರ್ಖಾನೆ ಆರಂಭಕ್ಕೆ ಪರಿಸರ ಇಲಾಖೆ ಒಪ್ಪಿಗೆ ನೀಡಿದೆ. ಈ ಕುರಿತು ಇಲ್ಲಿನ ಹೋರಾಟಗಾರರು ಯಾಕೆ ಮಾತನಾಡ್ತಿಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರು. ಜನ ವಿರೋಧ ಮಾಡ್ತಾ ಇದ್ದಾರೆ. ನಾವು ಜನರ ಪರವಾಗಿ ತೀರ್ಮಾನ ತಗೊಂಡಿದ್ದೀವಿ. ಅವರು ವಸ್ತುಸ್ಥಿತಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟಿದೆಯಲ್ಲ, ಪರಿಸರ ಎನ್ವೈರನ್ಮೆಂಟ್ ಇದು ಪರಿಸರ ಕೊಟ್ಟಿದೆಯಲ್ಲ. ರಾಜ್ಯ ಸರ್ಕಾರ ಹೇಳಾಯ್ತಲ್ರಿ, ವಿಲ್ ಗೋ ಬೈ ದಿ ಒಪಿನಿಯನ್ ಆಫ್ ದಿ ಪೀಪಲ್. ರಾಜ್ಯ ಸರ್ಕಾರಕ್ಕೆ ಜಿಮ್ನಲ್ಲಿ ಒಪ್ಪಿಕೊಂಡಿದ್ದನ್ನು ಹಿಂಪಡೆಯಲು ಆಗ್ತಿಲ್ಲ. ಇಲ್ಲಿಯ ಜನರ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಯಾಕೆ ರಾಜ್ಯ ಸರ್ಕಾರ ಕಳಿಸ್ತಾ ಇಲ್ಲ? ಇಲ್ಲಿಯ ಪರಿಸ್ಥಿತಿ ಕುರಿತು ನಾವು ಕೇಂದ್ರಕ್ಕೆ ಮನವರಿಕೆ ಮಾಡ್ತೀವಿ ಅಂತ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸ್ಥಳೀಯವಾಗಿ ಜನವಿರೋಧಿ ವ್ಯಕ್ತ ಆಗ್ತಾ ಇದೆ. ಈ BSPL ಕಂಪನಿ ಶುರುವಾಗೋದಕ್ಕೆ ಅಲ್ಲಿರ್ತಕ್ಕಂಥ ರೈತರು ಕೂಡ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನಕ್ಕೆ ಜಾನುವಾರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಬಳಸೋದಕ್ಕೆ ವ್ಯವಸ್ಥೆ ಕೊಡ್ತಾ ಇಲ್ಲ ಅವರಿಗೆ. ಇವೆಲ್ಲವೂ ಮನದಟ್ಟು ಮಾಡಿಕೊಟ್ಟಿದೆ. ನಾವು ಇದನ್ನು ಒಂದು ವರದಿನ ಕೇಂದ್ರಕ್ಕೆ ಯಾಕೆ ಕಳಿಸ್ಕೊಡ್ಬಾರ್ದು? ಒಟ್ನಲ್ಲಿ ಬಿಎಸ್ಪಿಎಲ್ ಉಕ್ಕು ಕಾರ್ಖಾನೆಯ ವಿಷಯ ಈಗ ಕೈಕಮಲ ನಾಯಕರ ವಾಕ್ಸಮರಕ್ಕೆ ಕಾರಣವಾಗಿದೆ. ರಾಜಕೀಯ ಬಿಟ್ಟು ಈ ಭಾಗದ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಶರಣಪ್ಪ ಬಾಚುಲಾಪುರ, ನ್ಯೂಸ್ 18 ಕೊಪ್ಪಳ.